ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ. ಇವತ್ತು ನಿಮಗೆ ತೋರಿಸ್ತಕ್ಕಂಥ ವಿಡಿಯೋ ಅಂತಂದರೆ ಕರಾವಳಿ ಭಾಗದಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಗೋವಾ ಆಗ್ಬೋದು, ಈ ಒಂದು ಕರಾವಳಿ ಭಾಗದಲ್ಲಿ ಬಾವಿಗಳಿದ್ದಾವೆ. ಬಾವಿಗಳು ಎಷ್ಟಿದೆ ಅಂತಂದರೆ ಮಿಲಿಯನ್ಸ್ ಆಫ್ ವೆಲ್ಸ್ ಅಂತ ಹೇಳ್ತೀವಿ. ಅಲ್ಲಿ ಬಾವಿ ಇಲ್ಲದ ಮನೆ ಇಲ್ಲ, ಬಾವಿ ಇಲ್ಲದ ಕೃಷಿ ಭೂಮಿ ಇಲ್ಲ. ಇಂಥ ಒಂದು ಬಾವಿಗಳನ್ನು ನಾವು ಇವತ್ತು ಬೋರ್ವೆಲ್ ಬಂದಾದಮೇಲೆ ಬಾವಿಗಳಿಗೆ ನೆಗ್ಲೆಕ್ಟ್ ಮಾಡ್ತಾಯಿದ್ವಿ. ಬಾವಿ ನೀರು ಕುಡಿಲಿಕ್ಕೂ ಇಷ್ಟಪಡ್ತಾಯಿಲ್ಲ, ಬಾವಿಲಿ ಜಲ ಬೇಸಿಗೆಯಲ್ಲಿ ಬತ್ತಿ ಹೋಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವಂಥ ಬಾವಿ ಆಗ್ಬೋದು, ಬೇರೆ ಬೇರೆ ಕೃಷಿ ಬಾವಿ ಆಗ್ಬೋದು, ಯಾವ ಥರ ಬಾವಿಯಲ್ಲಿ ಅಂತರ್ಜಲವನ್ನು ಹೆಚ್ಚು ಮಾಡಬೇಕು ಮಳೆಗಾಲ ದಿನಗಳಂತಂದೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಹೋಗಿ. ಕರಾವಳಿ ಉದ್ದಗಲಕ್ಕೂ ಬಾವಿಗಳ ತವರೂರು ಅಂತ ಹೇಳಬೇಕು. ಕೇರಳ ಕೋಸ್ಟಲ್ ಪಾರ್ಟ್ ಆಗ್ಬೋದು, ಕರ್ನಾಟಕ ಆಗ್ಬೋದು, ಗೋವಾ, ಮಹಾರಾಷ್ಟ್ರ, ಈ ಭಾಗದಲ್ಲಿ ಸಾಕಷ್ಟು ಬಾವಿಗಳಿದೆ. ಈ ಬಾವಿಗಳಿಗೆ 4500 ವರ್ಷಗಳ ಇತಿಹಾಸ ಇರುವಂಥ ಬಾವಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬಾವಿಗಳು ಸಮೃದ್ಧಿ ನೀರು ಕೊಡುವಂಥ ಬಾವಿಗಳು. ಯಾಕೆ ಈ ಬಾವಿಗಳು ಪ್ರಮುಖ ಅಂತಂದರೆ, ಈ ಭಾಗದಲ್ಲಿ ಮೇಲ್ಪದರದಲ್ಲಿ ಸಾಕಷ್ಟು ನೀರಿದೆ, ಮೇಲ್ಜಲ ಅಂತ ಹೇಳ್ತೀವಿ. ಇಂಥ ಒಂದು ಮೇಲ್ಜಲ ಇರುವಂಥ ಬಾವಿಗಳನ್ನು ಮರುಪೂರ್ಣ ರೀಚಾರ್ಜ್ ಮಾಡಿ ಯಾವ ಥರ ನೀರು ತುಂಬಿಸ್ಬೇಕು ಅನ್ನಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಕ್ರಮ್ ಶೆಟ್ಟಿಯವರು ಅವರ ಮನೆಗೆ ಈ ಥರದ ಒಂದು ಮಳೆ ಕೊಯ್ಲು ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಈ ಥರ ಒಂದು ಡ್ರಮ್ ತೊಗೊಂಡಿದ್ದಾರೆ, ಒಂದು ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫಿಲ್ಟರ್ ಮಾಡಿಕೊಂಡು ಈ ನೀರನ್ನು ನೇರವಾಗಿ ಫಿಲ್ಟರ್ ಆಗಿರ್ತಕ್ಕಂಥ ನೀರನ್ನು ಮೇಲ್ಛಾವಣಿಯಿಂದ ಬರುವಂಥ ನೀರನ್ನ ಕೊಂಡೋಗಿ ಸೀದಾ ಅವರ ಫಿಲ್ಟರ್ ಬಾವಿಗೆ ನೀರನ್ನು ತುಂಬಿಸುವಂಥ ಕೆಲಸ. ಹೀಗೆ ಬೀಳುವಂತಹ ನೀರು ಬಿಳಿ ನೀರಾಗಿರಬೇಕು, ಕಲ್ಮಶಗಳಿಂದ ಫ್ರೀ ಇರಬೇಕು. ಈ ಥರ ಬಾವಿಗೆ ಬೀಳುವಾಗ ಬಾವಿಯ ಮಧ್ಯಭಾಗದಲ್ಲಿ ಬಾವಿಯಲ್ಲಿ ನೀರು ಬೀಳಬೇಕು. ಈ ಥರದಲ್ಲಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಬಾವಿಗೆ ಮರುಪೂರ್ಣ ಮಾಡಲಿಕ್ಕೆ, ನೀರನ್ನು ಬಾವಿಗೆ ತುಂಬಿಸ್ಲಿಕ್ಕೆ, ಇಂಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಫಿಲ್ಟರ್ ನೋಡ್ಬೋದು ಎಷ್ಟು ಸರಳ ಅಂತಂದರೆ, ನೋಡಿ ಈ ಥರ ಒಂದು ಡ್ರಮ್ಮಿನ ಮೇಲ್ಭಾಗದಲ್ಲಿ ಒಂದು HDP ಮಾದರಿ ಒಂದು ಫಿಲ್ಟರ್ನ, ಇದನ್ನು ಕೋನಿಕಲ್ ಫಿಲ್ಟರ್ ಅಂತ ಹೇಳ್ತೀನಿ. ಇನ್ನೂ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ನೋಡಿ, ಇಡೀ ಸ್ಲ್ಯಾಬಿಂದ ಬರುವಂಥ ನೀರನ್ನೆಲ್ಲ ಒಟ್ಟು ಮಾಡಿ ಪೈಪ್ಗಳ ಮುಖಾಂತರ ಕೆಳಗಿಳಿಸಿ ನೀರು ಬಂದದ್ದು ಇಲ್ಲಿ ಫಿಲ್ಟರ್ ಆಗ್ತದೆ. ಫಿಲ್ಟರಾಗಿ ಸೀದಾ ಡ್ರಮ್ಮಿನ ಬಾಟಮಿಂದ ಸೀದಾ ಒಂದು ರಂಧ್ರ ಮಾಡಿ ಬಾವಿಗೆ ನೀರನ್ನು ಕೊಡುವಂಥ ಒಂದು ಕೆಲಸವನ್ನು ನಾವು ಇಲ್ಲಿ ಮಾಡ್ತಾಯಿದ್ದೇವೆ. ನೀರು ಸೀದಾ ಇಲ್ಲಿ ಫಿಲ್ಟರ್ ಆಗುತ್ತೆ. ಇದನ್ನು ನಾನು ಕೋನಿಕಲ್ ಫಿಲ್ಟರ್ ಮಾಡಿ ಅಂತ ಹೇಳ್ತೇನೆ. ಈ ಥರ ಬಾವಿಗೆ ನೀರು ಬೀಳುವಾಗ ಬಾವಿಯ ನಿಮಗೆ ರಿಂಗ್ ಬಾವಿ ಆದರೆ ಒಳ್ಳೆಯದು. ರಿಂಗ್ ಬಾವಿ ಅಲ್ಲದೆ ಹೋದರೆ ಸೈಡಿಗೆ ತೊಂದರೆ ಆಗಬಾರ್ದು. ನೋಡಿ, ಒಂದು ಸರಳವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ಬಾವಿ ಇದೆ. ಬಾವಿಗೆ 3 ಮನೆಯವರು ಸಹ ನೀರನ್ನ ಬಳಸ್ತಾರೆ. ಆದರೆ 3 ಮನೆಯ ಚಾವಣಿ ನೀರನ್ನ ಕೊಂಡೋಗಿ ಬಾವಿಗೆ ನೀರು ತುಂಬಿಸುವಂಥ ಒಂದು ಕೆಲಸ ಮಾಡ್ತಾರೆ. ನೋಡಿ, ಇಂತಹ ಬಾವಿಗಳಿಗೆ ಮರುಪೂರ್ಣ ಮಳೆ ನೀರು ಕೊಯ್ಲು ಮಾಡುವಾಗ ನಮಗೆ ಟೆರೇಸಿಂದ ಬರುವಂಥ ನೀರು ಒಂದು ಹಂತದಲ್ಲಿ ಫಿಲ್ಟರ್ ಮಾಡಿ, ಫಿಲ್ಟರ್ ಆಗಿರೋಂಥ ನೀರು ಸೀದಾ ಹೋಗಿ ಬಾವಿಗೆ ಬೀಳುವಂಥದ್ದು ವಿಧಾನ. ಈ ಥರ ವಿಧಾನದಲ್ಲಿ ಮೇಲ್ಛಾವಣಿ ಕ್ಲೀನ್ ಆಗಿರಬೇಕು, ಫಿಲ್ಟರ್ನ ಆಗಿಂದಾಗೆ ಕ್ಲೀನ್ ಮಾಡಬೇಕು. ಇಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಂಡು ಈ ನೀರು ಬೀಳುವಾಗ ಬಾವಿಯ ಮಧ್ಯದಲ್ಲೇ ಬೀಳಬೇಕು. ಇಲ್ಲದೆ ಹೋದರೆ ಒಂದು ರೋಲ್ ಪೈಪ್ ಬೇಕಾದ್ರೂ ಹಾಕ್ಬೋದು, ಇಲ್ಲ ಪೈಪನ್ನೇ ಸೀದಾ ಬಾವಿಗೆ ಅಡಿಗೆ ಅಂತ ಹೇಳ್ತೀವಲ್ಲ, ಬಾವಿಯ ಬಾಟಮ್ಗೆ ಹೋಗಿ ಪೈಪ್ ಕೊಟ್ಟರು ಏನು ತಪ್ಪಿಲ್ಲ. ಈ ಥರ ಮಾಡಿಕೊಂಡ್ರೆ ನಿಮಗೆ ಮೇಲ್ಛಾವಣಿ ನೀರನ್ನ ಒಂದು ಹನಿ ನೀರು ವೇಸ್ಟ್ ಆಗದೆ ಇರುವಾಗೆ ಬಾವಿಗೆ ನೀರು ತುಂಬಿಸೋದ್ರಿಂದ ಅಂತರ್ಜಲ ಮಟ್ಟ ಮಳೆಗಾಲದಲ್ಲಿ ಹೆಚ್ಚಾಗಿ, ಬೇಸಿಗೆ ದಿನಗಳಲ್ಲಿ ಎಲ್ಲ ಬಾವಿಗಳಲ್ಲೂ ನೀರು ಖಾಲಿ ಆಗುತ್ತೆ ಅನ್ನೋ ಒಂದು ಟಾಸ್ಕ್ ಬರೋದಿಲ್ಲ. ಬೋರ್ವೆಲ್ಗಳ ಅಗತ್ಯ ಇಲ್ಲ. ಪ್ರತಿಯೊಬ್ಬರು ಈ ಥರ ಬಾವಿಗಳಿಗೆ ಮಳೆ ನೀರನ್ನು ತುಂಬಿಸೋದ್ರಿಂದ ಕರಾವಳಿ ಭಾಗದಲ್ಲಿ ಬೇಸಿಗೆಯ ನೀರಿನ ಸಮಸ್ಯೆಗೆ ಒಂದೇ ಪರಿಹಾರ ಯಾವುದು ಅಂದರೆ ನಮ್ಮ ಬಾವಿಗಳನ್ನು ನೀರನ್ನು ತುಂಬಿಸುವಂಥ ವಿಧಾನ.